ನಮಸ್ಕಾರ. ಶ್ರೀ ಮಾರಿಕಾಂಬೆ ದೇವಸ್ಥಾನವು ಕರ್ನಾಟಕದ ಪ್ರಮುಖ ಮತ್ತು ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಇದರ ಇತಿಹಾಸ ಮತ್ತು ಇದರ ಹಿನ್ನೆಲೆ ತಿಳಿದುಕೊಳ್ಳುವ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ದೇವಾಲಯದ ಇತಿಹಾಸವು ಸುಮಾರು 300 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ದೇವಿಯ 7 ಅಡಿ ಎತ್ತರದ ಭವ್ಯವಾದ ಮೂರ್ತಿಯು ಆನಗಲ್ ಬಳಿಯಲ್ಲಿ ಕೆರೆಯೊಂದರಲ್ಲಿ ದೊರೆತು ಎಂದು ಹೇಳಲಾಗಿದೆ. ಸ್ಥಳೀಯ ಕಥೆಗಳ ಪ್ರಕಾರ ಅಂದು ಚೆನ್ನಾಪುರ ಸೀಮೆಯಲ್ಲಿದ್ದ ಸಿರಸಿ ಒಂದು ಸಣ್ಣ ಹಳ್ಳಿಯಾಗಿತ್ತು. ಆನಗಲ್ನಲ್ಲಿ ದೇವಿಯ ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತ ದೇವಿಯ ಮೂರ್ತಿಯನ್ನು ಪೆಟ್ಟಿಗೆಯೊಂದರಲ್ಲಿ ಇರಿಸಿದ್ದರು. ಕೆಲವು ಕಳ್ಳರು ಅದನ್ನು ಅಪಹರಿಸಿ ಸಿರಸಿಗೆ ತಂದು ಕೆರೆಯೊಂದರಲ್ಲಿ ಬಿಸಾಡಿದ್ದರು. ಬಳಿಕ ಭಕ್ತನೊಬ್ಬ ಕನಸಿನಲ್ಲಿ ದೇವಿ ಬಂದು ತನ್ನ ಅಸ್ತಿತ್ವದ ಬಗ್ಗೆ ತಿಳಿಸಿದಳು. ಇದರಿಂದಾಗಿ ಗ್ರಾಮದ ಜನ ಸೇರಿ ಆ ಕೆರೆಯಲ್ಲಿ ಕೆಟ್ಟಿಯನ್ನು ಕಂಡುಹಿಡಿದರು. ನಂತರ ಗ್ರಾಮಸ್ಥರು ಆಗಿನ ಸೋಂದಾ ಸಂಸ್ಥಾನದ ಅರಸರಾದ ಇಮ್ಮಡಿ ಸದಾಶಿವರಾಯರಲ್ಲಿ ದೇವಿಯನ್ನು ಸಿರಸಿಯಲ್ಲಿ ಪ್ರತಿಷ್ಠಾಪಿಸಲು ಅನುಮತಿ ಕೋರಿದರು. ಅದರಂತೆ ಕ್ರಿಸ್ತಶಕ 1611ರಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ಎಂದು ಕೆಲವು ಕಡೆ ಉಲ್ಲೇಖವಾಗಿದೆ. ಆದರೆ ದೇವಸ್ಥಾನವು ನಿರ್ಮಾಣವಾದದ್ದು ಕ್ರಿಸ್ತಶಕ 1688ರಲ್ಲಿ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಕರ್ನಾಟಕಾದ್ಯಂತ ಕೌದಿ ಕಲಾಶೈಲಿಯ ಕಲಾಕೃತಿಗಳಿಂದ ಪ್ರಸಿದ್ಧವಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಕೆಂಪು ಬಣ್ಣದಲ್ಲಿ ಹಿಂದೂ ಪುರಾಣ ಕಥೆಗಳನ್ನು ಸುಂದರವಾಗಿ ಚಿತ್ರಿಸಲಾಗಿದೆ. ದೇವಾಲಯದ ಮುಂಭಾಗ ಗರ್ಭಗುಡಿ, ಗೋಪುರ ಮತ್ತು ಮಹಾದ್ವಾರಗಳು ಕ್ರಿಸ್ತಶಕ 1850ರಿಂದ 1875ರ ನಡುವೆ ನಿರ್ಮಾಣಗೊಂಡವು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಲ್ಲಿನ ಮಾರಿಕಾಂಬಾ ದೇವಿಯ ದುರ್ಗಾದೇವಿಯ ಉಗ್ರ ರೂಪದಲ್ಲಿದ್ದಾಳೆ. ದೇವಿಯು 8 ತೋಳುಗಳನ್ನು ಹೊಂದಿದ್ದು ಹುಲಿಯ ಮೇಲೆ ಕುಳಿತಿರುವ ಭಂಗಿಯಲ್ಲಿದ್ದಾಳೆ. ಆಕೆ 8 ಕೈಗಳಲ್ಲಿ ವಿವಿಧ ಆಯುಧಗಳಿವೆ. ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವಾಲಯಗಳಲ್ಲಿ ಈ ದೇವಿಯು ಹಿರಿಯಳು ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದೇವಾಲಯವನ್ನು ದೊಡ್ಡಮ್ಮನ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಫಾಲ್ಗುಣ ಮಾಸದಲ್ಲಿ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವವು ರಾಜ್ಯದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಯಲ್ಲಿ ದೇವಾಲಯದಲ್ಲಿರುವ ದೇವಿಯ ಮುಖ್ಯ ಮೂರ್ತಿಯನ್ನೇ ಹೊರತಂದು ರಥದಲ್ಲಿ ಮೆರವಣಿಗೆ ಮಾಡಿ ಬೀಡಕ್ಕಿ ಬೈಕಿಲಿನ ಗದ್ದಿಗೆಯಲ್ಲಿ 7 ದಿನಗಳ ಕಾಲ ಪ್ರತಿಷ್ಠಾಪಿಸಲಾಗುತ್ತದೆ. ಜಾತ್ರೆಯ ಕೊನೆಯಲ್ಲಿ ಸಾಂಕೇತಿಕವಾಗಿ ಮಹಿಷಾಸುರನ ವಧೆಯನ್ನು ಆಚರಣೆ ನಡೆಸುತ್ತದೆ. ಮಹಾತ್ಮ ಗಾಂಧೀಜಿಯವರು 1934ರಲ್ಲಿ ಸಿರಸಿಗೆ ಬಂದಾಗ ದೇವಾಲಯದಲ್ಲಿ ಪ್ರಾಣಿ ಬಲಿ ನಡೆಯುತ್ತಿತ್ತು ಎಂಬ ಕಾರಣಕ್ಕೆ ಅವರು ದೇವಾಲಯಕ್ಕೆ ಭೇಟಿ ನೀಡಲಿಲ್ಲ. ನಂತರ ಬಲಿ ಪ್ರಕ್ರಿಯೆಯನ್ನು ನಿಲ್ಲಿಸಲಾಯಿತು. 100 ವರ್ಷಗಳ ಕಾಲ ಊರಿನ ಹಿರಿಯ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಕ್ರಿಸ್ತಶಕ 1955ರಿಂದ ದೇವಾಲಯದ ಆಡಳಿತವು 5 ಸದಸ್ಯರ ಧರ್ಮದರ್ಶಿಗಳ ಮಂಡಳಿಗೆ ಒಳಪಟ್ಟಿದೆ. ಈ ಸದಸ್ಯರನ್ನು ಉತ್ತರ ಕನ್ನಡ ಜಿಲ್ಲೆಯ ನ್ಯಾಯಾಧೀಶರು ಪ್ರತಿ 5 ವರ್ಷಗಳಿಗೊಮ್ಮೆ ನಾಮಕರಣ ಮಾಡುತ್ತಾರೆ. ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV 55 ಕನ್ನಡ.